ನೀವು ನೋಡಿರ್ಬಹುದು, ಕೆಲವು ದಿನಗಳ ಹಿಂದೆ ಟಿಎಂಸಿಯ ಒಬ್ಬ ಎಂಪಿಗೆ ರಸ್ತೆಯಲ್ಲಿ ಹೋಗುವಾಗ ಅಟ್ಯಾಕ್ ಆಗ್ತದೆ. ಹೆಲ್ಮೆಟ್ ಅನ್ನು ಧರಿಸಿಕೊಂಡಾಗಿದೆ. ಹೆಲ್ಮೆಟ್ हेलो हेलो नीचा है क्या? नीचा के तो सही होता, उधर आगे तो सही होता है क्या? हेलो हेलो ಈ ಟಿಎಂಸಿಯ ಎಂಪಿ ಏನಿದ್ದಾರೆ ಅವರು ವೆಸ್ಟ್ ಬೆಂಗಾಲ್ ಚುನಾವಣೆಯ ನಂತರ ಅಲ್ಲಿ ಬೀದಿಯಲ್ಲಿ ನಡೆಯುವಾಗ ಭಯದಿಂದ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬಿಜೆಪಿಯ ಗೂಂಡಾಗಳು ಬಂದು ಅವರ ಮೇಲೆ ದಾಳಿಯನ್ನು ನಡೆಸ್ತಾರೆ, ಅವರ ಮೇಲೆ ಅಟ್ಯಾಕ್ ಅನ್ನು ನಡೆಸ್ತಾರೆ. ಹೆಲ್ಮೆಟ್ ಅನ್ನು ಧರಿಸಿಕೊಂಡಾಗಿದೆ. ಒಂದು ಪಕ್ಷದ ಆ ರಾಜ್ಯವನ್ನ ಸುಮಾರು 10 ವರ್ಷಗಳ ಕಾಲ ಆಳಿದಂತಹ ಒಂದು ಪಕ್ಷದ ಎಂಪಿ ಹೋಗುವಾಗ ದಾಳಿಗಳು ನಡೆಯುವಂತದ್ದು. ಕಾರಣ ಏನಂತ ಹೇಳಿದ್ರೆ, SDPIಗೆ ಇರುವಂತಹ ಕಟ್ಟಿಬದ್ಧರಾದಂತಹ ಕ್ಯಾಡರ್ಗಳು ಇಲ್ಲದಂತ ಕಾರಣಕ್ಕಾಗಿತ್ತು ಅಲ್ಲಿ ಟಿಎಂಸಿಯ ಎಂಪಿಯ ಮೇಲೆ ದಾಳಿ ನಡೆದಿರುವಂತಹದ್ದು. SDPI ಒಬ್ಬ ಎಂಪಿಗೆ ಬಿಡಿ, ಒಬ್ಬ ಅಸೆಂಬ್ಲಿಯ ಅಧ್ಯಕ್ಷರನ್ನು ಕೂಡ ದಾರಿಯಲ್ಲಿ ಹೋಗುವಾಗ ಮುಟ್ಲಿಕ್ಕೆ ಧೈರ್ಯವನ್ನು ಬಿಜೆಪಿಗಳು ತೋರಿಸಲ್ಲ. ಅದು ಯಾಕಂತ ಹೇಳಿದ್ರೆ, ನಮ್ಮ ಪಕ್ಷದಲ್ಲಿರುವಂತಹ ನಮ್ಮ ಕಾರ್ಯಕರ್ತರನ್ನ ಆ ರೀತಿಯಾಗಿ ಈ ಪಕ್ಷ ಸಜ್ಜುಗೊಳಿಸಿದೆ. ಅದೇ ರೀತಿಯಲ್ಲಿ ಕಳೆದ 17 ವರ್ಷಗಳಲ್ಲಿ ಈ ಪಕ್ಷದೊಂದಿಗೆ ನಮ್ಮ ಕಾರ್ಯಕರ್ತರು, ತಳಮಟ್ಟದ ನಾಯಕರು ಅದೇ ರೀತಿಯ ಬಾಂಡಿಂಗ್ನೊಂದಿಗೆ ಮುಂದುವರಿಯುವಂತ ಕಾರಣಕ್ಕಾಗಿ ಆಗಿದೆ. ಕಳೆದ 17 ವರ್ಷಗಳಲ್ಲಿ ಯಾರ ಮುಂದೆಯೂ ತಲೆ ತಗ್ಗಿಸದೆ ಧೀರತೆಯಿಂದ, ಸ್ವಾಭಿಮಾನದಿಂದ, ಇಜ್ಜತ್ತಿನಿಂದ ಈ ದೇಶದಲ್ಲಿ SDPI ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಆದರೆ ನಾವು ಇನ್ನಷ್ಟು ಶಕ್ತಿಗೊಳ್ಬೇಕಾದಂತ ಅಗತ್ಯತೆ ಇದೆ, ನಾವು ಇನ್ನಷ್ಟು ಬಲಗೊಳ್ಬೇಕಾದಂತ ಅಗತ್ಯತೆ ಇದೆ. SDPIಯನ್ನು ಇನ್ನಷ್ಟು ಮಜಬೂತ್ ಮಾಡಬೇಕಾಗಿದೆ. ನಾವು 17 ವರ್ಷಗಳಲ್ಲಿ ಎಷ್ಟು ಬೆಳೆಯಬೇಕೋ ಅಷ್ಟು ಬೆಳೆದಿದ್ದೇವೆ. ಆದರೆ ನಾವು ಇನ್ನಷ್ಟು ವ್ಯಾಪಿಸಬೇಕಾದಂತಹ ಒಂದು ಅನಿವಾರ್ಯ ಸಂದರ್ಭ ಈ ದೇಶದಲ್ಲಿ ಇವತ್ತಿದೆ. ಫ್ಯಾಸಿಸಂನ ವಿರುದ್ಧ ಸ್ಟ್ರಾಟಜಿ ಇಲ್ಲದಂತಹ, ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಒಂದು ಐಡಿಯಾಸ್ ಇಲ್ಲದಂತಹ ಪಕ್ಷಗಳಾಗಿದೆ ಇವತ್ತು ಈ ದೇಶದಲ್ಲಿ ಜಾತ್ಯತೀತ ಸೆಕ್ಯುಲರಿಸಂ ಮುಖವಾಡವನ್ನು ಇಟ್ಟುಕೊಂಡು ಕೆಲಸವನ್ನ ಮಾಡ್ತಾ